ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮ ಕಥೆ ಭಾಗ 7. ರಿಧಿ, ನೀನು ಡ್ರೆಸ್ ಚೇಂಜ್ ಮಾಡಬೇಡ, ಯಾರೋ ಗೆಸ್ಟ್ ಬಂದರು ಅನ್ಸುತ್ತೆ, ಹೇಳಿದರು ಪಲ್ಲವಿ. ಅಷ್ಟರಲ್ಲಿ, ಸಾರಿ ಅಂಕಲ್, ಇವತ್ತು ಒಂದು ಆಪರೇಷನ್ ಅಟೆಂಡ್ ಮಾಡೋದಿತ್ತು, ಸ್ವಲ್ಪ ಕಾಂಪ್ಲಿಕೇಟೆಡ್ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಹಾಗಾದರೆ ವಿಶ್ ಮಾಡಿ ಬರ್ತೀನಿ. ಅವನು ತನ್ನ ಕೈಯಲ್ಲಿದ್ದ ಪುಟ್ಟ ಗಿಫ್ಟ್ ಪ್ಯಾಕ್ನೊಂದಿಗೆ ಅವಳ ರೂಮಿನತ್ತ ಹೊರಟ. ಅಂಕಿತಾ ಅಚ್ಚರಿಯಿಂದ ಗೆಳತಿಯನ್ನು ಕೇಳಿದಳು, ಏನಾಯ್ತೆ ರಿಧಿ? ಅಲ್ಲಿ ಏನು ನೋಡ್ತಾ ಇದ್ದೀಯಾ? ಹೌದು, ಪೂರ್ವಾಂಕ್ಗೆ ಈಗ ಗರ್ಲ್ ಫ್ರೆಂಡ್ ಒಬ್ಬಳು ಸಿಕ್ಕಿದ್ದಾಳೆ. ಅವರಿಬ್ಬರನ್ನು ನೋಡುತ್ತಿದ್ದಾಗ ಅವಳ ಎದೆಯಲ್ಲಿ ಏನೋ ನೋವು. ಅವನು ಅವಳಿಂದ ದೂರ ಸರಿಯುತ್ತಿದ್ದಾನೆ ಎನಿಸಿತು ಅವಳಿಗೆ. ಎದೆಯಲ್ಲಿ ತಿದಿಯುತ್ತಿದ್ದ ನೋವು, ಹೇಳಿಕೊಳ್ಳಲಾಗದ ಸಂಕಟ. ಗೆಳತಿಗೆ ತನ್ನ ಮನದಲ್ಲಾಗುತ್ತಿರುವುದನ್ನು ತಿಳಿಸದೆ, ಆ ಬೈಕಲ್ಲಿ ಹೋದ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಅಲ್ವಾ, ಅದನ್ನೇ ನೋಡ್ತಾ ಇದ್ದೆ ಎಂದು ಉತ್ತರಿಸಿದ್ದಳು ರಿಧಿ. ನಾನು ಅವಳನ್ನು ನೋಡಿದೆ, ಅವಳು ಅಷ್ಟೇನೂ ಚೆನ್ನಾಗಿಲ್ಲ. ನೀನು ಬೇರೆ ಏನೋ ನೋಡ್ತಾ ಇದ್ದೆ ಅಂತ ನಂಗನ್ನಿಸ್ತು. ನೀನು ನನ್ನಿಂದ ಏನೋ ಮುಚ್ಚಿ ಇಡ್ತಾ ಇದ್ದೀಯಾ ಅಂತ. ರಿಧಿ ತನ್ನಿಂದ ಏನೋ ಮುಚ್ಚಿಡುತ್ತಿದ್ದಾಳೆ ಎಂದು ಸಂಶಯವಾಗಿತ್ತು ಅಂಕಿತಾಗೆ. ಆ ಬೈಕಲ್ಲಿ ಹೋದವರು ಯಾರು? ನಿಂಗೆ ಪರಿಚಯನಾ? ಅವನು ಪೂರ್ವಾಂಕ್ ಎಂದು ಹೇಳಿದರೆ ಅವನಿಗೂ ತನಗೂ ಸಂಬಂಧ ಕಲ್ಪಿಸಿ ಗೆಳತಿ ಏನಾದರೂ ಹೇಳಿದರೆ, ಅದಕ್ಕಾಗಿ ಅವನು ಪೂರ್ವಾಂಕ್ ಎಂಬುದನ್ನು ಹೇಳಲಿಲ್ಲ ರಿಧಿ. ನೀನು ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನಾನು ಏನು ನೋಡಿದ್ದೀನೋ ಅದನ್ನು ಹೇಳ್ತಾ ಇದ್ದೀನಿ. ಅಂಕಿತಾ ಆ ವಿಷಯವನ್ನು ಮತ್ತೆ ಮುಂದುವರಿಸಲು ಹೋಗಲಿಲ್ಲ. ಗೆಳತಿಯರಿಬ್ಬರು ಐಸ್ ಕ್ರೀಮ್ ತಿಂದು ಮತ್ತೆ ಕಾಲೇಜ್ನತ್ತ ಹೊರಟರು. ಇಂದೇಕೋ ರಿಧಿಗೆ ಐಸ್ ಕ್ರೀಮ್ ಸಿಹಿಯಾಗುವ ಬದಲು ಕಹಿಯಾಗಿತ್ತು. ಅವನಾಗಿ ಅವಳ ಬಳಿ ತನ್ನ ಗರ್ಲ್ ಫ್ರೆಂಡ್ ಥರ ಆ್ಯಕ್ಟ್ ಮಾಡು ಎಂದು ಕೇಳಲು ಬಂದಿದ್ದ. ಆದರೆ ಅವಳಿಗೆ ಆಗ ಮನಸ್ಸಾಗಿರಲಿಲ್ಲ. ಆದರೆ ಇಂದೇಕೋ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು. ಯಾರ ಬಳಿಯೂ ತನ್ನ ಮನಸ್ಸಿನ ಭಾವನೆಯನ್ನು ಹೇಳಿಕೊಳ್ಳಲಾಗದಂತಹ ಸಂಕಟ. ಮತ್ತೆ ಅವಳಿಗೆ ಕ್ಲಾಸಲ್ಲಿ ಯಾವ ಪಾಠವನ್ನು ಕೇಳಲು ಸಾಧ್ಯವಾಗಲಿಲ್ಲ. ಅಂದು ರಾತ್ರಿ ಮಲಗುವಾಗಲೂ ಅವಳಿಗೆ ಮತ್ತದೇ ನೆನಪು. ಹಾಗಾದರೆ ಪೂರ್ವಾಂಕ್ನನ್ನು ತಬ್ಬಿ ಹಿಡಿದುಕೊಂಡು ಕುಳಿತಿರುವ ಆ ಹುಡುಗಿ ಯಾರು? ಅವನಾರೋ ತಾನಾರೋ? ತನಗೂ ಅವನಿಗೂ ಯಾವುದೇ ಸಂಬಂಧವೂ ಇಲ್ಲ. ಆದರೂ ತನಗೆ ಹೀಗೇಕೆ ಅನಿಸುತ್ತಿದೆ? ಅವನೆಂದೂ ಅವಳನ್ನು ಪ್ರೀತಿಸುತ್ತಿರುವುದಾಗಿ ತಿಳಿಸಿರಲಿಲ್ಲ. ಬದಲಾಗಿ ಆ್ಯಕ್ಟ್ ಮಾಡಲು ಹೇಳಿದ್ದನಷ್ಟೇ. ಅದನ್ನು ಕೂಡ ಅವಳು ರಿಜೆಕ್ಟ್ ಮಾಡಿಬಿಟ್ಟಿದ್ದಳಲ್ಲ. ಅದು ಇನ್ನೊಬ್ಬ ಹುಡುಗಿಯಿಂದ ಅವನಿಗೆ ರಕ್ಷಣೆ ಪಡೆಯಲೋಸ್ಕರವಷ್ಟೇ ಅವನು ಹೇಳಿದ್ದು. ತಾನು ಈ ರೀತಿ ಯೋಚಿಸುತ್ತಿರುವುದೇ ತಪ್ಪು ಎಂದು ಹೇಳುತ್ತಿತ್ತು ಅವಳ ಮನಸ್ಸು. ಆದರೆ ಮನಸ್ಸಿನ ಮಾತನ್ನು ಹೃದಯ ಕೇಳಬೇಕಲ್ಲ. ಅಂದು ರಾತ್ರಿ ಇಡೀ ಅವಳಿಗೆ ಕೆಟ್ಟ ಕನಸುಗಳು ಬಿದ್ದಿತ್ತು. ಸರಿಯಾಗಿ ನಿದ್ದೆ ಮಾಡಲಾಗಲಿಲ್ಲ. ಅವನನ್ನು ಈ ವಿಷಯದಲ್ಲಿ ಕೇಳಲು ಸಾಧ್ಯವಿಲ್ಲವಲ್ಲ. ಮನಸ್ಸಲ್ಲೇ ಇಟ್ಟುಕೊಂಡು ಕೊರಗುತ್ತಿದ್ದಾಳೆ ರಿಧಿ. ಅಂದು ರಿಧಿಯ ತಂದೆ ಪರಶುರಾಮ್ ಅವರು ಮನೆಗೆ ಬಂದಿದ್ದರು. ಅವರು ತಿಂಗಳಿಗೊಮ್ಮೆ ಮನೆಗೆ ಬರುತ್ತಿದ್ದುದಷ್ಟೇ. ಬಂದಾಗ 4 ದಿನವೋ 1 ವಾರವೋ ಇದ್ದು ಹೋಗುತ್ತಿದ್ದರು. ತಂದೆ ಬಂದಿದ್ದರಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ನೆಲೆಯೂರಿತು. ಅವರು ಬರಲು ಕಾರಣವಿತ್ತು. ಮತ್ತೆ 2 ದಿನಗಳಲ್ಲಿ ರಿಧಿಯ ಬರ್ತ್ಡೇ ಇತ್ತು. ಮಗಳ ಬರ್ತ್ಡೇ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಬೇಕೆಂದು ಅಂದುಕೊಂಡಿದ್ದರು ಪರಶುರಾಮ್ ದಂಪತಿಗಳು. ಮಗಳು ಕಿಡ್ನ್ಯಾಪ್ ಆದ ಬಳಿಕ ತಂದೆ ಬಂದಿರಲಿಲ್ಲವಲ್ಲ. ಫೋನ್ನಲ್ಲಿ ಸಂಭಾಷಣೆ ನಡೆದಿದ್ದಷ್ಟೇ. ಮಗಳ ಮುಖವನ್ನು ನೋಡುವ ಹಂಬಲ ಅಧಿಕವಾಗಿತ್ತು ಪರಶುರಾಮ್ ಅವರಿಗೆ. ಅಂದು ಬೆಳಗ್ಗೆ ಮಗಳನ್ನು ಕರೆದು ಹೇಳಿದರು ಪರಶುರಾಮ್, ಇವತ್ತು ನಿಂಗೆ ಕಾಲೇಜ್ ಎಷ್ಟು ಗಂಟೆಗೆ ಬಿಡುತ್ತೆ? 4 ಗಂಟೆಗೆ ಅಪ್ಪ, ಉತ್ತರಿಸಿದಳು ರಿಧಿ. ಹಾಗಾದರೆ ಇವತ್ತು ಸಂಜೆ ನಾವು ಶಾಪಿಂಗ್ ಹೋಗೋಣ. ನಿಂಗೆ ಬರ್ತ್ಡೇಗೆ ಡ್ರೆಸ್ ಕೊಡಿಸ್ತೀನಿ. ಅಂದು ತುಂಬ ಸಂತೋಷದಿಂದ ಹಾರು ನಡಿಗೆಯಲ್ಲಿ ತಂದೆಯೊಂದಿಗೆ ಡ್ರೆಸ್ ಖರೀದಿಸಲೆಂದು ಹೊರಟಿದ್ದಳು ರಿಧಿ. ವಾವ್ ಫ್ಯಾಷನ್ ಎಂಬ ಡ್ರೆಸ್ ಶಾಪ್ಗೆ ಹೋಗಿದ್ದರು. ಆ ಶಾಪ್ನಲ್ಲಿದ್ದ ಬ್ಲೂ ಕಲರ್ನ ಸಿಂಡ್ರೆಲಾ ಡ್ರೆಸ್ ಒಂದು ಅವಳಿಗೆ ತುಂಬ ಇಷ್ಟವಾಗಿತ್ತು. ಅದಕ್ಕೆ ರೇಟ್ ಎಷ್ಟು? ವಿಚಾರಿಸಿದಳು ಅಂಗಡಿಯವರ ಬಳಿ. 10,960 ರೂಪೀಸ್ ಮೇಡಮ್, ಹೇಳಿದರು ಸೇಲ್ಸ್ ಗರ್ಲ್. ಪಾರ್ಟಿ ವೇರ್ಗಾದರೆ ತುಂಬ ಚೆನ್ನಾಗಿರುತ್ತೆ. ನಿಮಗಂತೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಡ್ರೆಸ್ಸಲ್ಲಿ ನೀವು ಏಂಜಲ್ ಥರ ಕಾಣ್ತೀರಾ, ಹೇಳಿದಳು ಅಲ್ಲಿದ್ದ ಸೇಲ್ಸ್ ಗರ್ಲ್. ರಿಧಿಗೂ ತುಂಬ ಇಷ್ಟವಾಗಿತ್ತು. ಅದನ್ನು ಒಮ್ಮೆ ಹಾಕಿ ನೋಡಿದಳು. ಈ ಡ್ರೆಸ್ ಹಾಕ್ಕೊಂಡು ನಂದು ಒಂದು ಫೋಟೋ ತೆಗೆಬಹುದಾ? ಅವಳು ಅಲ್ಲಿದ್ದ ಸೇಲ್ಸ್ ಗರ್ಲನ್ನು ವಿಚಾರಿಸಿದಳು. ಇಲ್ಲ ಮೇಡಮ್, ಅದಕ್ಕೆ ಸೇಲ್ಸ್ ಗರ್ಲ್ ಒಪ್ಪಿಗೆ ಕೊಡಲಿಲ್ಲ. ತುಂಬ ನಿರಾಸೆಯಾಗಿತ್ತು ರಿಧಿಗೆ. ಅದು ತುಂಬ ಕಾಸ್ಟ್ಲಿ ಡ್ರೆಸ್. ಮನಸ್ಸಿದ್ದರೂ ಕೂಡ ಬರ್ತ್ಡೇಗೆ ತಂದೆಯ ಬಳಿ ಅಷ್ಟು ದುಂದುವೆಚ್ಚ ಮಾಡಿಸುವ ಮನಸ್ಸಾಗಲಿಲ್ಲ ರಿಧಿಗೆ. ಬೇಸರದಿಂದಲೇ, ಈ ಡ್ರೆಸ್ ಬೇಡ, ಬೇರೆ ತೋರಿಸಿ ಎಂದು ಹೇಳಿದಳು. ಬಳಿಕ ಗುಲಾಬಿ ಬಣ್ಣದ 4,900 ರೂಪೀಸ್ ಬೆಲೆಯ ಗೌನೊಂದನ್ನು ಖರೀದಿಸಿಕೊಂಡಳು. ಪರಶುರಾಮ್ ಅವರು ಮಗಳಿಗೆ ಹೇಳಿದರು, ಯಾಕೆ ಪುಟ್ಟ, ಆಗ ಹಾಕಿರೋ ಡ್ರೆಸ್ ತುಂಬ ಚೆನ್ನಾಗಿತ್ತು, ಅದೇ ತಗೋ. ಬೇಡ ಪಾಪ,
ಆ ಡ್ರೆಸ್ ತುಂಬ ಕಾಸ್ಟ್ಲಿ. ಇಂಥದ್ದು 2 ಡ್ರೆಸ್ ತಗೋಬಹುದು ಆ ದುಡ್ಡಲ್ಲಿ. ದುಡ್ಡಿನ ಲೆಕ್ಕಾಚಾರ ಹಾಕಿ ಕಡಿಮೆ ಬೆಲೆ ಡ್ರೆಸ್ಸನ್ನೇ ಆರಿಸಿಕೊಂಡಿದ್ದಳು. ನೀನು ದುಡ್ಡಿನ ಮುಖ ನೋಡಬೇಡ, ನಾನು ತೆಗೆಸ್ಕೊಡ್ತೀನಿ, ನೀನು ಆ ಡ್ರೆಸ್ ತಗೋ ಬಲವಂತ ಮಾಡಿದರು ಪರಶುರಾಮ್. ಬೇಡ ಪಾಪ, ಯಾವಾಗಲೂ ಒಂದ್ಸತಿ ಹಾಕೋದಲ್ವಾ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ ನನಗೆ ಮನಸ್ಸಿಲ್ಲ, ಇದೇ ಸಾಕು. ತಂದೆ ಎಷ್ಟು ಹೇಳಿದರೂ ಕೇಳದೆ ಪಿಂಕ್ ಬಣ್ಣದ ಡ್ರೆಸ್ ಖರೀದಿಸಿಕೊಂಡು ಬಂದಿದ್ದಳು ರಿಧಿ. ಆದರೆ ಅವಳ ಕಣ್ಣುಗಳ ತುಂಬ ಆ ಬ್ಲೂ ಕಲರ್ ಡ್ರೆಸ್ ತುಂಬಿಕೊಂಡಿತ್ತು. ಕೊನೆಯ ಬಾರಿ ಎಂಬಂತೆ ಆಸೆ ಕಂಗಳಿಂದ ಆ ಡ್ರೆಸ್ಸನ್ನು ನೋಡಿ ಬಂದಿದ್ದಳು ರಿಧಿ. ಡ್ರೆಸ್ಸನ್ನು ಅವಳ ದೇಹದ ಅಳತೆಗೆ ಸರಿಯಾಗಿ ಆಲ್ಟರ್ ಮಾಡಿಸಿಕೊಟ್ಟರು ಅಂಗಡಿಯವರು. ರಿಧಿಯ ಮನೆಯಲ್ಲಿ ಅಂದು ಸಂಜೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡುತ್ತಿದ್ದರು. ಮನೆ ಮುಂದೆ ಶಾಮಿಯಾನ ಹಾಕಲಾಗಿತ್ತು. ಅವಳ ಗೆಳತಿಯರು, ಸಮೀಪದ ಬಂಧುಮಿತ್ರರನ್ನು ಪಾರ್ಟಿಗೆ ಆಹ್ವಾನಿಸಲಾಗಿತ್ತು. ಅಲ್ಲದೆ ಅಕ್ಕಪಕ್ಕದ ಮನೆಯ ಮಕ್ಕಳನ್ನು ಪಾರ್ಟಿಗೆ ಆಹ್ವಾನಿಸಿದ್ದರು. ಸುಮಾರು 50ಕ್ಕಿಂತಲೂ ಹೆಚ್ಚು ಜನ ಪಾರ್ಟಿಗೆ ಅದಾಗಲೇ ಬಂದು ಸೇರಿದ್ದರು. ಆದರೆ ಅವಳ ಕಣ್ಣುಗಳು ಯಾರನ್ನೂ ಅರಸುತ್ತಿತ್ತು. ಆ ವ್ಯಕ್ತಿಯಂತೂ ಬಂದೇ ಇರಲಿಲ್ಲ. ಆಗಲೇ ಅವಳಿಗೆ ನೆನಪಾಗಿದ್ದು, ತಾನು ಅವನನ್ನು ಬರ್ತ್ಡೇ ಪಾರ್ಟಿಗೆ ಆಹ್ವಾನಿಸಲೇ ಇಲ್ಲವಲ್ಲ, ತಂದೆ ಅಥವಾ ತಾಯಿ ಅವನನ್ನು ಬರ್ತ್ಡೇ ಪಾರ್ಟಿಗೆ ಆಹ್ವಾನಿಸಿರಬಹುದು ಎಂದು ಅಂದುಕೊಂಡಿದ್ದಳು ರಿಧಿ. ಬರ್ತ್ಡೇ ಪಾರ್ಟಿ ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ಬಂದ ಅತಿಥಿಗಳನ್ನೆಲ್ಲ ಆದರದಿಂದ ಸ್ವಾಗತಿಸುತ್ತಿದ್ದರು ಪರಶುರಾಮ್ ದಂಪತಿಗಳು. ಆ ಡ್ರೆಸ್ನಲ್ಲಿ ರಿಧಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಬರ್ತ್ಡೇ ಸೆಲೆಬ್ರೇಷನ್ ಅದ್ದೂರಿಯಾಗಿ ನಡೆಯುತ್ತಿತ್ತು. ಅವಳಿಗಿಂದು 18 ವರ್ಷ ತುಂಬಿತ್ತು. ಕೇಕ್ ಕಟ್ ಮಾಡಿ ಸಂಭ್ರಮದಿಂದಲೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಳು ರಿಧಿ. ಬಂದ ಅತಿಥಿಗಳೆಲ್ಲ ಅವಳಿಗೆ ವಿಶ್ ಮಾಡಿ ಗಿಫ್ಟ್ಗಳನ್ನು ಕೊಡುತ್ತಿದ್ದರು. ಆದರೆ ಅವಳ ಕಣ್ಣು ಯಾರನ್ನೂ ಅರಸುತ್ತಿತ್ತು. ಇಲ್ಲ, ಅವನು ಬಂದೇ ಇರಲಿಲ್ಲ. ಅಂದರೆ ಯಾರು ಅವನನ್ನು ಬರ್ತ್ಡೇಗೆ ಆಹ್ವಾನಿಸಿರಲಿಲ್ಲವೇ ಅಥವಾ ಬೇಕೆಂದೇ ಬಾರದೆ ಕುಳಿತಿದ್ದ ಗೊತ್ತಾಗಲಿಲ್ಲ ಅವಳಿಗೆ. ಅಷ್ಟರಲ್ಲಿ ಪರಶುರಾಮ್ ಅವರ ತಂಗಿ ಪವಿತ್ರ, ಅವರ ಗಂಡ ಜಯಂತ್, ಇಬ್ಬರು ಮಕ್ಕಳು ಅಮರ್ ಮತ್ತು ಆಶಿತಾ ಬಂದಿದ್ದರು. ಆಶಿತಾ ರಿಧಿಗಿಂತ 1 ವರ್ಷ ದೊಡ್ಡವಳು. ಸಾರಿ, ಆಫೀಸಿಂದ ಬರುವುದು ಲೇಟಾಯಿತು, ಹಾಗೆ ಲೇಟಾಗಿ ಬಂದ್ವಿ. ಲೇಟಾಗಿ ಬಂದಿದ್ದಕ್ಕೆ ಭಾವನ ಕ್ಷಮೆ ಯಾಚಿಸಿದರು ಜಯಂತ್. ಅವರು ಬರುವಾಗ ಬಂದ ಆಹ್ವಾನಿತರಲ್ಲಿ ಅರ್ಧಕ್ಕೂ ಹೆಚ್ಚು ಜನ ಅವರವರ ಮನೆಗೆ ಹಿಂದಿರುಗಿಯಾಗಿತ್ತು. ಆಶಿತಾ ಎಲ್ಲ ವಿಷಯದಲ್ಲೂ ತನ್ನನ್ನು ರಿಧಿಯೊಂದಿಗೆ ಕಂಪೇರ್ ಮಾಡಿಕೊಳ್ಳುತ್ತಿದ್ದಳು. ಅವಳು 2 ವರ್ಷದಿಂದ ಮೆಡಿಕಲ್ ಕೋರ್ಸ್ಗೆ ಸೇರಿಕೊಳ್ಳಬೇಕೆಂದು ನೀಟ್ ಎಕ್ಸಾಮ್ ಬರೆಯುತ್ತಲೇ ಇದ್ದಳು. ಆದರೆ ಅವಳಿಗೆ ಸೀಟು ಸಿಕ್ಕಿರಲಿಲ್ಲ. ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಒಂದರಲ್ಲಿ ಕೋಚಿಂಗ್ ತೆಗೆದುಕೊಂಡು ಏನೂ ಪ್ರಯೋಜನವಾಗಿರಲಿಲ್ಲ. ಅವಳು ರಿಧಿಯನ್ನು ಅಸೂಯೆಯಿಂದಲೇ ನೋಡುತ್ತಿದ್ದಳು. ಇಂದು ಹಾಕಿದ ಡ್ರೆಸ್ ಕೂಡ ಆಶಿತಾಗೆ ತುಂಬ ಇಷ್ಟವಾಗಿತ್ತು. ರಿಧಿ, ಈ ಡ್ರೆಸ್ ಎಲ್ಲಿ ತಗೊಂಡೆ? ಮತ್ತೆ ಎಷ್ಟು ಕೊಟ್ಟೆ? ತುಂಬ ಚೆನ್ನಾಗಿದೆ ನಿನ್ನ ಡ್ರೆಸ್ಸು. ನಾನು ಇಂಥದ್ದೊಂದು ಡ್ರೆಸ್ ತಗೋಬೇಕು ಅಂತ ಇದ್ದೀನಿ. ಥ್ಯಾಂಕ್ಸ್, ವಾವ್ ಫ್ಯಾಷನ್ ಇಂದ ತಗೊಂಡೆ. ಊಟ ಮಾಡುತ್ತಾ ಅಣ್ಣನ ಬಳಿ ಹೇಳಿದರು ಪವಿತ್ರ. ರಿಧಿ ನೀಟ್ಗೆ ಹೇಗೆ ಪ್ರಿಪೇರ್ ಆದ್ಲು ಅಂತ ಸ್ವಲ್ಪ ಹೇಳಿದರೆ ನಮ್ಮ ಆಶಿತಾಗೂ ಹೆಲ್ಪ್ ಆಗುತ್ತೆ. ಇವತ್ತು ನಾವು ಹೋಗ್ತಾ ಅವಳನ್ನು ಇಲ್ಲೇ ಬಿಟ್ಟು ಹೋಗೋದು. ಅವಳು ರಿಧಿ ಹತ್ರ ಸ್ವಲ್ಪ ಗೈಡೆನ್ಸ್ ತಗೊಳ್ಳಿ. ಪರಶುರಾಮ್ ಅವರಿಗೂ ತಂಗಿಯ ಮಾತು ಹಿತವೆನಿಸಿದ್ದರಿಂದ ಅವರು ಹೇಳಿದರು. ಅದಕ್ಕೇನು, 4 ದಿನ ಇದ್ದೇ ಹೋಗಲಿ. ಆಶಿತಾ ಹೇಗೂ ಕಾಲೇಜಿಗೆ ಹೋಗ್ತಾ ಇಲ್ವಲ್ಲ, ಮನೇಲೇ ನೀಟ್ಗೆ ಪ್ರಿಪೇರ್ ಆಗ್ತಾ ಇರೋದಲ್ವಾ. ಅವಳಿಗೂ ಮೆಡಿಕಲ್ ಸೀಟ್ ಸಿಕ್ಕರೆ ತುಂಬ ಸಂತೋಷ. ಮಾತಾಡುತ್ತಾ ಊಟ ಸಾಗಿತ್ತು. ಪವಿತ್ರ ಅವರಿಗೆ ಅಣ್ಣನ ಮಗಳು ರಿಧಿಯನ್ನು ತಮ್ಮ ಸೊಸೆಯಾಗಿ ಮಾಡಬೇಕೆಂಬ ಆಸೆ ಇತ್ತು. ಈಗಾಗಲೇ ಹಲವು ಬಾರಿ ತಮ್ಮ ಮಾತಿನಲ್ಲಿ ಆ ಇಂಗಿತವನ್ನು ವ್ಯಕ್ತಪಡಿಸಿದ್ದರು. ನನ್ನ ಸೊಸೆ ಇವತ್ತು ತುಂಬ ಮುದ್ದಾಗಿ ಕಾಣ್ತಾ ಇದ್ದಾಳೆ ಅತ್ತಿಗೆ, ಇವಳ ದೃಷ್ಟಿ ತೆಗಿಬೇಕು ಎಂದು ಹೇಳಿದ್ದರು ಪವಿತ್ರ. ಅದಕ್ಕೆ ತಮ್ಮ ಸಮ್ಮತಿಯನ್ನು ಸೂಚಿಸಿದ್ದರು ಪಾವನಿ. ಪವಿತ್ರ ಅವರ ಮಗ ಎಂಟೆಕ್ ಮಾಡಿ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಕೆಲಸದಲ್ಲಿದ್ದ. ಪಾವನಿಯವರಾಗಲಿ ಪರಶುರಾಮ್ ಅವರಾಗಲಿ ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಇದುವರೆಗೂ ತಿಳಿಸಿರಲಿಲ್ಲ. ಊಟವಾದ ಬಳಿಕ ಅವರು ಅವರ ಮನೆಗೆ ಹೊರಡುವಾಗ ರಾತ್ರಿ 10:15 ಗಂಟೆ ಕಳೆದಿತ್ತು. ಆಶಿತಾ ಮಾವನ ಮನೆಯಲ್ಲಿ ಉಳಿದಿದ್ದಳು. ಎಲ್ಲರೂ ಹೋದ ಬಳಿಕ ಬಟ್ಟೆ ಬದಲಾಯಿಸಲೆಂದು ರಿಧಿ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಳು. ಅಷ್ಟರಲ್ಲಿ ಮನೆಯ ಕರೆಗಂಟೆ ಸದ್ದಾಗಿತ್ತು. ಪೂರ್ವಾಂಕ್ ಬಂದಿಲ್ಲ ಎಂಬ ಬೇಸರ ಮನದಲ್ಲಿ ಇನ್ನೂ ಹಾಗೇ ಇತ್ತು ರಿಧಿಗೆ. ಅವನಿಲ್ಲದ ಬರ್ತ್ಡೇ ಅಪೂರ್ಣ ಎಂಬ ಭಾವನೆ ರಿಧಿಗೆ. ಪರೀಕ್ಷಿತ್ಗೆ ಪೂರ್ವಾಂಕ್ ಎಷ್ಟು ಹೊತ್ತಿಗೆ ಬರುತ್ತಾನೆ ಎಂದು ಸರಿಯಾಗಿ ಗೊತ್ತಿರುತ್ತಿತ್ತು. ಆದರೆ ಅವನಲ್ಲಿ ಕೇಳಲು ಸಾಧ್ಯವಾಗಿರಲಿಲ್ಲ ರಿಧಿಗೆ. ಪರೀಕ್ಷಿತ್ ಬಂದವರು ಯಾರು ಎಂದು ನೋಡಲು ಬಾಗಿಲತ್ತ ಹೊರಟ. ರಿಧಿ, ನೀನು ಡ್ರೆಸ್ ಚೇಂಜ್ ಮಾಡಬೇಡ, ಯಾರೋ ಗೆಸ್ಟ್ ಬಂದರು ಅನ್ಸುತ್ತೆ ಹೇಳಿದರು ಪಲ್ಲವಿ. ಅಷ್ಟರಲ್ಲಿ
ಸಾರಿ ಅಂಕಲ್, ಇವತ್ತು ಒಂದು ಆಪರೇಷನ್ ಅಟೆಂಡ್ ಮಾಡೋದಿತ್ತು, ಸ್ವಲ್ಪ ಕಾಂಪ್ಲಿಕೇಟೆಡ್ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಎಂದು ಹೇಳುತ್ತಾ ಪೂರ್ವಾಂಕ್ ಮನೆಯೊಳಗೆ ಬಂದಾಗಿತ್ತು. ಮನೆಯೊಳಗೆ ಅವನ ಸ್ವರ ಕೇಳುತ್ತಲೇ ರಿಧಿಗೆ ಇಷ್ಟು ಹೊತ್ತು ಇದ್ದ ನಿರಾಸೆ, ಬೇಸರವೆಲ್ಲ ಮಾಯವಾಗಿ ಹೋಗಿತ್ತು. ಅವನು ಹಾಗೇ ಬಂದಿರಲಿಲ್ಲ, ಅವಳಿಗಾಗಿ ಒಂದು ಗಿಫ್ಟ್ ಪ್ಯಾಕ್ನೊಂದಿಗೆ ಬಂದಿದ್ದ. ನಮ್ದೆಲ್ಲ ಊಟ ಆಯಿತು, ಬಾ ಮೊದಲು ಊಟ ಮಾಡು ಎಂದು ಅವನನ್ನು ಕರೆದರು ಪಲ್ಲವಿ. ಇಲ್ಲ ಆಂಟಿ, ಮೊದಲು ಬರ್ತ್ಡೇ ಗರ್ಲ್ಗೆ ವಿಶ್ ಮಾಡಬೇಕು, ಊಟ ಆಮೇಲೆ. ಎಲ್ಲಿದ್ದಾಳೆ ರಿಧಿ ಮೇಡಮ್? ಮಲ್ಕೊಂಡು ಬಿಟ್ರಾ? ವಿಚಾರಿಸಿದ. ಇಲ್ಲ, ರೂಮಲ್ಲಿದ್ದಾಳೆ ಹೇಳಿದರು ಪಾವನಿ. ಇವರ ಮಾತು ಕೇಳುತ್ತಿದ್ದಂತೆ ರಿಧಿ ರೂಮಿನ ಡೋರ್ ಓಪನ್ ಮಾಡಿದ್ದಳು. ಹಾಗಾದರೆ ವಿಶ್ ಮಾಡಿ ಬರ್ತೀನಿ. ಅವನು ತನ್ನ ಕೈಯಲ್ಲಿದ್ದ ಗಿಫ್ಟ್ ಪ್ಯಾಕ್ನೊಂದಿಗೆ ಅವಳ ರೂಮಿನತ್ತ ನಡೆದ. ಪೂರ್ವಾಂಕ್ ರಿಧಿಗೆ ಬರ್ತ್ಡೇಗೆ ಯಾವ ಗಿಫ್ಟ್ ಕೊಡುತ್ತಾನೆ? ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.